ಎಲ್ಲರಿಗೂ ನಮಸ್ಕಾರ. ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬಕ್ಕೆ ಮಾಡುವಂತಹ ಕೆಲವೊಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭದಲ್ಲಿ ಮಾಡ್ಕೊಳ್ಬಹುದು. ಮೊದಲಿಗೆ ಶಾವಿಗೆ ಪಾಯಸನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟೇ ಹೊತ್ತಿಟ್ಟರೂ ಗಟ್ಟಿ ಆಗಲ್ಲ, ತುಂಬಾ ಸುಲಭದಲ್ಲಿ ಮಾಡ್ಕೊಳ್ಬಹುದು. ಬನ್ನಿ ಈ ರುಚಿಯಾದ ಶಾವಿಗೆ ಪಾಯಸನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನು ಕೆಂಪಗಾಗೋ ತನಕ ಹುರ್ಕೊಳ್ಳಿ. ಗ್ಯಾಸ್ನ ಕಡಿಮೆ ಉರಿಯಲ್ಲಿಟ್ಕೊಂಡು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಒಣ ದ್ರಾಕ್ಷಿ ಸ್ವಲ್ಪ ಉಬ್ಬಿ ಬರೋ ತನಕ ಹುರ್ಕೊಳ್ಬೇಕು. ಡ್ರೈ ಫ್ರೂಟ್ಸ್ನ ಇಷ್ಟೇ ಹಾಕ್ಕೋಬೇಕಂತಿಲ್ಲ, ಸ್ವಲ್ಪ ಕಡಿಮೆ ಅಥವಾ ಜಾಸ್ತಿನೂ ಕೂಡ ಹಾಕ್ಕೊಳ್ಬಹುದು. ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಪಾಯಸ ತಿನ್ನುವಾಗ ಬಾಯಿಗೆಲ್ಲಲ್ಲಿ ಸಿಕ್ಕಿ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದನ್ನು ತೆಗೆದು ಒಂದು ಬೌಲಿಗೆ ಹಾಕಿಟ್ಕೊಳ್ತಾ ಇದ್ದೀನಿ. ನಂತರ ಇದೇ ತುಪ್ಪಕ್ಕೆ ಶಾವಿಗೆನ ಹಾಕ್ಕೊಳ್ಬೇಕು. ನಾನಿಲ್ಲಿ 1.5 ಕಪ್ ಆಗುವಷ್ಟು ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ನ ಕಡಿಮೆ ಉರಿಯಲ್ಲಿಟ್ಕೊಂಡು ಶಾವಿಗೆನ ಚೆನ್ನಾಗಿ ಹುರ್ಕೊಳ್ಬೇಕು. ಇನ್ನು ಸ್ವಲ್ಪ ತುಪ್ಪ ಬೇಕಿದ್ರೆ ಹಾಕ್ಕೊಂಡು ಶಾವಿಗೆನ ಚೆನ್ನಾಗಿ ಹುರ್ಕೊಳ್ಳಿ. ರೋಸ್ಟ್ ಆಗಿರೋ ಶಾವಿಗೆನ ತೊಗೊಂಡ್ರೆ ಜಾಸ್ತಿ ಹುರ್ಕೋಬೇಕಂತಿಲ್ಲ, ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪ ಕೆಂಪಗಾಗಿ ಅಂದರೆ ಬಿಸ್ಕೆಟ್ ಕಲರ್ ಬರೋ ತನಕ ಇದನ್ನು ಹುರ್ಕೊಂಡು ನಂತರ ಇದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ಬೇಕು. 2 ಕಪ್ ಆಗುವಷ್ಟು ಅಂದರೆ ಅರ್ಧ ಲೀಟ್ರ್ ಆಗುವಷ್ಟು ನೀರನ್ನು ಕುದಿಸಿ ಹಾಕ್ಕೊಂಡಿದ್ದೀನಿ. ತಣ್ಣೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಕುದಿಯೋ ನೀರನ್ನೇ ಹಾಕ್ಕೊಳ್ಬೇಕು. ಜೊತೆಗೆ ನಾನಿಲ್ಲಿ ಒಂದು 5 ಆಗುವಷ್ಟು ಲವಂಗನ ಹಾಕಿ ಶಾವಿಗೆನ ಬೇಯಿಸ್ಕೊಳ್ತಾ ಇದ್ದೀನಿ. ಲವಂಗ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಶಾವಿಗೆನ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ಶಾವಿಗೆನ ತುಂಬ ಹೊತ್ತೇನು ಬೇಯಿಸ್ಕೋಬೇಕಂತಿಲ್ಲ, ಬೇಗ ಬೇಯುತ್ತೆ. ಒಂದು 3 ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ 1 ಅಥವಾ 2 ಶಾವಿಗೆನ ನೋಡಿ ಈ ರೀತಿ ಬೆರಳಿಂದ ಕಟ್ ಮಾಡಿ ನೋಡಿ. ಇದು ಈಸಿಯಾಗಿ ಕಟ್ ಆಗ್ತಾ ಇದೆ ಅಂದರೆ ಶಾವಿಗೆ ಬೆಂದಿದೆ ಅಂತ. ಈ ರೀತಿ ಶಾವಿಗೆನ ಬೇಯಿಸ್ಕೊಂಡು ನಂತರ ಇದಕ್ಕೆ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಲೀಟ್ರ್ ಆಗುವಷ್ಟು ಕಾಯಿಸಿ ಆರಿಸಿದ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡಿ. ಶಾವಿಗೆ ಪಾಯಸ ಬೇಗ ಗಟ್ಟಿಯಾಗೋದ್ರಿಂದ ಹಾಲು ಸ್ವಲ್ಪ ಜಾಸ್ತಿ ಹಾಕಿ ನೋಡಿ ಈ ರೀತಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು. ಪಾಯಸ ಜಾಸ್ತಿ ಹೊತ್ತು ಕುದಿಸ್ತಾ ಹೋದ ಹಾಗೆ ಗಟ್ಟಿಯಾಗ್ತಾ ಹೋಗುತ್ತೆ. ಹಾಲು ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡೋಣ. ಶಾವಿಗೆ ಹಾಲಿನ ಜೊತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು. 1.5 ಕಪ್ ಶಾವಿಗೆಗೆ 2 ಕಪ್ ಆಗುವಷ್ಟು ಬಿಸಿ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಶಾವಿಗೆನ ಬೇಯಿಸ್ಕೊಂಡು ನಂತರ 1 ಲೀಟ್ರ್ ಆಗುವಷ್ಟು ಹಾಲು ಹಾಕಿ ಶಾವಿಗೆನ ಚೆನ್ನಾಗಿ ಹಾಲಲ್ಲಿ ಬೇಯಿಸ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಶಾವಿಗೆ ಪಾಯಸ ಎಷ್ಟೇ ಹೊತ್ತಿಟ್ಟರೂ ಗಟ್ಟಿ ಆಗಲ್ಲ. ನೋಡಿ, ಈ ರೀತಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸಿಹಿಗೆ 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಹುರಿದಿಟ್ಕೊಂಡಿರೋ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 2 ನಿಮಿಷ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಸಿಹಿ ಜಾಸ್ತಿ ಬೇಕನ್ನೋರು ಸಕ್ಕರೆನ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು. ಸಕ್ಕರೆ ಕಡಿಮೆ ಹಾಕಿದರೆ ಸ್ವಲ್ಪ ಉಪ್ಪು ಹಾಕಿ ಸಿಹಿನ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ಪಾಯಸ ಕ್ರೀಮಿ ಆಗಿರಬೇಕು ಅಥವಾ ಮಾಡಿದ ತಕ್ಷಣ ಖಾಲಿ ಮಾಡೋದಾದರೆ ಬಿಸಿ ನೀರು ಬದಲು ಹಾಲಲ್ಲಿ ಶಾವಿಗೆನ ಬೇಯಿಸ್ಕೊಳ್ಬಹುದು. ಬೇಕಿದ್ರೆ ನೀವು ಇದಕ್ಕೆ ಸ್ವಲ್ಪ ಕೇಸರಿ ದಳನೂ ಕೂಡ ಹಾಕ್ಕೊಳ್ಬಹುದು. ನೋಡಿ, ಪಾಯಸ ಈ ರೀತಿ ತೆಳ್ಳಗೆ ಇರಬೇಕು. ತಣದ ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ಶಾವಿಗೆನ ಮೆತ್ತಗಾಗೋ ತನಕ ತುಂಬ ಹೊತ್ತು ಬೇಯಿಸ್ಕೊಂಡ್ರೆ ಪಾಯಸ ಗಟ್ಟಿ ಆಗಿಬಿಡತ್ತೆ. ನೋಡಿ, ಈ ರೀತಿ ಬೇಯಿಸ್ಕೊಂಡ್ರೆ ಪಾಯಸ ಪರ್ಫೆಕ್ಟ್ ಆಗಿ ಬರುತ್ತೆ. ನಾನಿವಾಗ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಇದನ್ನು ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ಒಂದು 10 ನಿಮಿಷ ಇದು ತಣದ ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ತುಂಬಾ ಸುಲಭದಲ್ಲಿ ಮದುವೆ ಮನೆಗಳಲ್ಲಿ ಹಾಗೆ ಫಂಕ್ಷನ್ಗಳಲ್ಲಿ ಮಾಡೋ ರೀತಿ ಎಷ್ಟೇ ಹೊತ್ತಿಟ್ಟರೂ ಗಟ್ಟಿ ಆಗದಿರೋ ಹಾಗೆ ನಾವು ಶಾವಿಗೆ ಪಾಯಸನ ಮಾಡ್ಕೊಳ್ಬಹುದು. ಪೂರ್ತಿಯಾಗಿ ತಣದ ಮೇಲೆ ಇನ್ನು ಸ್ವಲ್ಪ ಇದು ಗಟ್ಟಿ ಆಗುತ್ತೆ, ತುಂಬ ಏನಲ್ಲ. ನಾನಿವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಪಾಯಸ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಾಮಾನ್ಯವಾಗಿ ಶಾವಿಗೆ ಪಾಯಸ ಎಲ್ರಿಗೂ ಇಷ್ಟ ಆಗುತ್ತೆ. ಈ ರೀತಿ ನಾವು ತುಂಬಾ ಸುಲಭದಲ್ಲಿ ಒಂದು 10 ರಿಂದ 15 ನಿಮಿಷದಲ್ಲಿ ಶಾವಿಗೆ ಪಾಯಸನ ಮಾಡ್ಕೊಳ್ಬಹುದು. ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೇ ಹೊತ್ತಿಟ್ಟರೂ ಗಟ್ಟಿ ಆಗಲ್ಲ. ಶಾವಿಗೆ ಪಾಯಸ ಹೇಗೆ ಮಾಡೋದಂತ ನೋಡಿದ್ರಲ್ವಾ. ನಂತರ ಗರ್ಗರಿಯಾದ ಮಸಾಲೆ ವಡೆನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭದಲ್ಲಿ ಮಾಡ್ಕೊಳ್ಬಹುದು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮಸಾಲೆ ವಡೆ ಮಾಡಲಿಕ್ಕೆ ಮೊದಲಿಗೆ ಕಡಲೆಬೇಳೆನ ನೆನೆಸ್ಕೋಬೇಕು. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು 2 ಕಪ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಸಾಲೆ ವಡೆ ಗರ್ಗರಿಯಾಗಿ ಬರಲಿಕ್ಕೆ ಒಂದು 2 ರಿಂದ 3 ಚಮಚ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ವಡೆಗೆ ಈ ರೀತಿ ಸ್ವಲ್ಪ ಅಕ್ಕಿ ಹಾಕೊಳ್ಳೋದ್ರಿಂದ ವಡೆ ಗರ್ಗರಿಯಾಗಿ ಬರೋದಲ್ಲದೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ನೀರು ಹಾಕಿ ಅಕ್ಕಿ ಮತ್ತು ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಳ್ಬೇಕು. ಒಂದು 2 ರಿಂದ 3 ಸಲ ಬೇಳೆನೆಲ್ಲ ನೀಟಾಗಿ ತೊಳೆದು ನಂತರ ನೆನೆಯಲಿಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಬೇಗ ನೆನೆಬೇಕು, ಟೈಮ್ ಇಲ್ಲ ಅಂತ ಅಂದರೆ ಉಗುರು ಬೆಚ್ಚಗಿನ ನೀರು ಹಾಕಿ ಒಂದು 3/4 ಗಂಟೆ ನೆನೆಸಿದ್ರೆ ಬೇಳೆ ಬೇಗ ನೆನೆಯುತ್ತೆ.
ಇದನ್ನು ಇವಾಗ 2 ಗಂಟೆ ನೆನೆಲಿಕ್ಕೆ ಬಿಟ್ಬಿಡೋಣ. ಬೇಳೆ ಮತ್ತು ಅಕ್ಕಿನ ಒಂದು 2 ಗಂಟೆ ನೆನೆಸಿದ ಮೇಲೆ ತೋರಿಸ್ತಾ ಇದ್ದೀನಿ. ನೆಂದಿದೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಒಂದು 2 ಬೇಳೆನ ಈ ರೀತಿ ಪ್ರೆಸ್ ಮಾಡಿ ನೋಡಿ ಇದು ಈಸಿಯಾಗಿ ಕಟ್ ಆಗ್ತಾ ಇದೆ. ಈ ರೀತಿ ಬೇಳೆನ ನೆನೆಸ್ಕೊಂಡು ನಂತರ ಇದನ್ನು ಒಂದು ಸ್ಟ್ರೈನರ್ಗೆ ಹಾಕಿ ಸೋಸ್ಕೊಳ್ಬೇಕು. ನೀರೇನಿರಬಾರ್ದು, ನೀರು ಚೆನ್ನಾಗಿ ಡ್ರೈ ಆಗಲಿ. ಇದನ್ನು ಒಂದು 5 ನಿಮಿಷ ಹೀಗೆ ಇಟ್ಟು ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ 1 ಚಮಚ ಆಗುವಷ್ಟು ಜೀರಿಗೆ, 1 ಇಂಚು ಆಗುವಷ್ಟು ಬೆಳ್ಳುಳ್ಳಿ ಹೆಸಳು, 1 ಇಂಚು ಆಗುವಷ್ಟು ಶುಂಠಿ, ಹಾಗೆ ಖಾರಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕಾದರೆ ಹಸಿಮೆಣಸಿನ್ಕಾಯಿ ಕ್ವಾಂಟಿಟಿನ ಜಾಸ್ತಿ ಹಾಕೊಳ್ಳಿ. ಹಾಗೆ ಒಂದು ಚಿಕ್ಕದಾಗಿರೋ 4 ಪೀಸ್ ಆಗುವಷ್ಟು ಚಕ್ಕೆನ ಹಾಕೊಳ್ತಾ ಇದ್ದೀನಿ. ನಂತರ ಇದನ್ನು ಸ್ವಲ್ಪ ಪುಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ವಲ್ಪ ತರಿಯಾಗಿ ಪುಡಿ ಮಾಡಿಕೊಂಡು ಹಾಗೆ ಒಂದು 1/4 ಕಪ್ ಆಗುವಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಇದನ್ನು ನೀರು ಹಾಕದೆ ನೋಡಿ ಈ ರೀತಿ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಇದನ್ನು ಒಂದು ಪಾತ್ರೆಗೆ ಅಥವಾ ಮಿಕ್ಸಿಂಗ್ ಬೌಲ್ಗೆ ಹಾಕಿ ಅದೇ ಮಿಕ್ಸಿ ಜಾರಿಗೆ ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಹಾಗೆ ಅಕ್ಕಿನ ಹಾಕ್ಕೊಂಡು ತರಿಯಾಗಿ ನೀರು ಹಾಕದೇ ಪುಡಿ ಮಾಡ್ಕೊಳ್ಬೇಕು. ಬೇಳೆಯಲ್ಲಿ ತೇವಾಂಶ ಇರೋದ್ರಿಂದ ಆ ನೀರೇ ಸಾಕಾಗತ್ತೆ, ಮತ್ತು ನೀರು ಹಾಕಿ ರುಬ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ ಈ ರೀತಿದು ಕಟ್ಟಿದಾಗ ಉಂಡೆ ಕಟ್ಟಲಿಕ್ಕೆ ಆಗಬೇಕು, ಅಂದರೆ ಅಂಟ್ಕೊಳ್ಬೇಕು. ತುಂಬ ನುಣ್ಣಗೇನು ರುಬ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು 4 ರಿಂದ 5 ರೌಂಡ್ ಹಾಕಿ ರುಬ್ಕೊಂಡ್ರೆ ಸಾಕಾಗತ್ತೆ. ನಂತರ ಇದನ್ನು ಮಸಾಲೆ ರುಬ್ಬಿ ಹಾಕಿದ್ನಲ್ಲ ಅದೇ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಕಡಲೆಬೇಳೆ ಮತ್ತು ಅಕ್ಕಿನ ರುಬ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ ಈ ಹದದಲ್ಲಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ ಇದು ಈ ರೀತಿ ಅಂಟ್ಕೊಳ್ಬೇಕು. ಅಂಟ್ಕೊಂಡಿಲ್ಲ ಅಂದರೆ ಎಣ್ಣೆಲಿ ಬಿಟ್ಟಿದ ತಕ್ಷಣ ಬಿಟ್ಕೊಂಡ್ಬಿಡತ್ತೆ, ವಡೆ ಚೆನ್ನಾಗಿ ಬರಲ್ಲ. ಈ ರೀತಿ ರುಬ್ಕೊಂಡು ನಂತರ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವನ್ನ ರುಬ್ಬಿ ಕೂಡ ಹಾಕ್ಕೊಳ್ಬಹುದು. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬಹುದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕದೇ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಳೆಯಲ್ಲಿ ತೇವಾಂಶ ಇರೋದ್ರಿಂದ ಹಾಗೆ ಈರುಳ್ಳಿಲಿ ಕೂಡ ನೀರಿನ ಅಂಶ ಇರೋದ್ರಿಂದ ಕಲಿಸ್ಲಿಕ್ಕೆ ನೀರಿನ ಅವಶ್ಯಕತೆ ಇರಲ್ಲ. ಉಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಕಲಸಿದ ತಕ್ಷಣ ವಡೆನ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈರುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬಹುದು. ಹಾಗೆ ನೀವು ಬೆಳ್ಳುಳ್ಳಿ ಬದಲು ಇಂಗು ಕೂಡ ಬಳಸಬಹುದು. ನಾನಿಲ್ಲಿ ಬೆಳ್ಳುಳ್ಳಿ ಬಳಸಿರೋದ್ರಿಂದ ಇಂಗನ್ನು ಹಾಕ್ಕೊಂಡಿಲ್ಲ. ನೋಡಿ ಈ ರೀತಿ ಚೆನ್ನಾಗಿದು ಅಂಟ್ಕೊಂಡು ಉಂಡೆ ಕಟ್ಟಲಿಕ್ಕೆ ಆಗಬೇಕು. ಹೀಗೆ ಕಲಿಸ್ಕೊಂಡು ನೆಕ್ಸ್ಟ್ ಇವಾಗ ವಡೆನ ಹೇಗೆ ಮಾಡೋದಂತ ನೋಡೋಣ. ವಡೆ ಮಾಡಲಿಕ್ಕೆ ಸ್ವಲ್ಪ ಮಿಶ್ರಣನ ತಗೊಂಡು ನೋಡಿ ಈ ರೀತಿ ಉಂಡೆನ ಮಾಡಿ ನಂತರ ಇದನ್ನು ನೋಡಿ ಈ ರೀತಿ ಅಂಗೈಲಿಟ್ಟು ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡ್ರೆ ವಡೆ ರೆಡಿ ಆಗುತ್ತೆ. ತುಂಬಾ ಸುಲಭದಲ್ಲಿ ಮಾಡ್ಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಉಂಡೆನ ಮಾಡಿಟ್ಕೊಂಡಿದ್ದೀನಿ. ಮುಂಚೆನೇ ಈ ರೀತಿ ಉಂಡೆ ಮಾಡಿಟ್ಕೊಳ್ಳೋದ್ರಿಂದ ಎಣ್ಣೆಲಿ ಬಿಡುವಾಗ ಈಸಿ ಆಗುತ್ತೆ. ನೋಡಿ ಈ ರೀತಿ ಉಂಡೆನ ಮಾಡ್ಕೊಂಡು ಅಂಗೈಲಿಟ್ಟು ಇನ್ನೊಂದು ಕೈಯಿಂದ ಈ ರೀತಿ ಪ್ರೆಸ್ ಮಾಡಿದರೆ ತುಂಬಾ ಈಸಿಯಾಗಿ ವಡೆನ ಮಾಡ್ಕೊಳ್ಬಹುದು. ವಡೆನ ಜಾಸ್ತಿ ದಪ್ಪ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಬೇಯಲಿಕ್ಕೂ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಎಣ್ಣೆನ ಮೀಡಿಯಮ್ ಆಗಿ ಕಾಯಿಸ್ಕೊಂಡು ಒಂದೊಂದೇ ಉಂಡೆನ ಈ ರೀತಿ ಅಂಗೈಲಿಟ್ಟು ಪ್ರೆಸ್ ಮಾಡಿಕೊಂಡು ಬೇಗನೆ ಎಣ್ಣೆಲಿ ಬಿಟ್ಟರೆ ಆಯಿತು. ಎಣ್ಣೆ ಜಾಸ್ತಿ ಕಾದಿದ್ರೆ ಹಾಕಿದ ತಕ್ಷಣ ಕಪ್ಪಗಾಗತ್ತೆ. ಹಾಗೆ ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹಾಗಿದ ತಕ್ಷಣ ಮಗ್ಸ್ಲಿಕ್ಕೆ ಹೋಗಬೇಡಿ. ಒಂದು 2 ರಿಂದ 3 ನಿಮಿಷ ಹಾಗೆ ಬಿಟ್ಟು ನಂತರ ನೋಡಿ ನಿಧಾನಕ್ಕೆ ಮಗ್ಚಾಕಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ತಿರ್ಸ್ತಾನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕಡೆ ಚೆನ್ನಾಗಿದು ಫ್ರೈ ಆಗಲಿ. ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಕ್ರಿಸ್ಪಿಯಾಗಿ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಹೋಟೆಲ್ ರೀತಿ 2 ಸಲ ಕೂಡ ಫ್ರೈ ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದೇ ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಗರ್ಗರಿಯಾಗಿ ಬರುತ್ತೆ. ನೋಡಿ ಕ್ರಿಸ್ಪಿಯಾಗಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಂಡು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲ ವಡೆನೂ ಫ್ರೈ ಮಾಡ್ಕೊಂಡಿದ್ದೀನಿ. ಒಂಚೂರು ಎಣ್ಣೆ ಹೀರದೆ ಗರ್ಗರಿಯಾಗಿ ಬಂದಿದೆ. ಸಂಜೆ ಬಿಸಿ ಬಿಸಿ ಟೀ ಜೊತೆ ಅಥವಾ ಹಬ್ಬಕ್ಕೆಲ್ಲ ತುಂಬಾ ಸುಲಭದಲ್ಲಿ ಈ ರೀತಿ ಗರ್ಗರಿಯಾದ ಮಸಾಲೆ ವಡೆನ ಮಾಡ್ಕೊಳ್ಬಹುದು. ಮಸಾಲೆ ವಡೆ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ನಂತರ ತೊಗರಿಬೇಳೆ ಹೋಳಿಗೆ ಹಾಗೂ ಬೇಳೆ ಕಟ್ಟಿನ ಸಾರು ಅಥವಾ ಒಬ್ಬಟ್ಟು ಸಾರನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಹೋಳಿಗೆ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದರಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. 1/4 ಚಮಚ ಆಗುವಷ್ಟು ಅರಿಶಿನ ಪೌಡರ್, 1/4 ಚಮಚ ಆಗುವಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ 1 ಚಮಚ ಆಗುವಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪೌಡರ್ ಹಾಕೋದ್ರಿಂದ ಹೋಳಿಗೆ ಚೆನ್ನಾಗಿ ಕಲರ್ ಬರುತ್ತೆ. ನಂತರ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಮೊದಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋತಾ ಇದ್ದೀನಿ. ಹಿಟ್ಟನ್ನು ಸಾಫ್ಟಾಗಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು.
ನೋಡಿ ಹಿಟ್ಟನ್ನು ಈ ಹದದಲ್ಲಿ ಕಲಿಸ್ಕೋಬೇಕು. ಕೈಗೆ ಈ ರೀತಿ ಹಿಟ್ಟು ಅಂಟ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. 1 ರಿಂದ 2 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ಕೈಗೆ ಅಂಟ್ಕೊಳ್ಳಲ್ಲ, ಹಿಟ್ಟು ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಣ್ಣೆ ಹಾಕಿ ಹಿಟ್ಟನ್ನು ಸ್ವಲ್ಪ ನಾದ್ಕೊಂಡಾದ್ಮೇಲೆ ನಂತರ ನಾನಿಲ್ಲಿ ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ಎಣ್ಣೆನ ಹಾಕಿದನ್ನು ಹಾಗೆ ಇಡ್ತಾ ಇದ್ದೀನಿ. ಹಿಟ್ಟನ್ನು 2 ರಿಂದ 3 ಗಂಟೆ ಆದರೂ ಎಣ್ಣೆಯಲ್ಲಿ ಚೆನ್ನಾಗಿ ನೆನೆದಿಕ್ಕೆ ಬಿಡಬೇಕು. ಹೀಗೆ ಮಾಡೋದ್ರಿಂದ ಕಣಕ ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿ ಬರುತ್ತೆ. ಅಷ್ಟರ ತನಕ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 1.5 ಕಪ್ ಆಗುವಷ್ಟು ತೊಗರಿಬೇಳೆನ ಹಾಕೋತಾ ಇದ್ದೀನಿ. ತೊಗರಿಬೇಳೆ ಹೋಳಿಗೆ ಮಾಡ್ತಾ ಇರೋದ್ರಿಂದ ತೊಗರಿಬೇಳೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಂತರ ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. 3 ಕಪ್ ತೊಗರಿಬೇಳೆಗೆ 1 ಕಪ್ ಆಗುವಷ್ಟು ಕಡಲೆಬೇಳೆನ ಹಾಕೋಬೇಕು. ಬರೀ ತೊಗರಿಬೇಳೆ ಹಾಕೋದ್ರಿಂದ ಹೂರಣ ಕೆಲವೊಂದು ಟೈಮ್ ನೀರಾಗ್ಬಿಡುತ್ತೆ. ಈ ರೀತಿ ಸ್ವಲ್ಪ ಕಡಲೆಬೇಳೆ ಹಾಕೋದ್ರಿಂದ ಹೂರಣ ಹೊಂದ್ಕೊಂಡು ಚೆನ್ನಾಗಿ ಬರುತ್ತೆ, ನೀರಾಗಲ್ಲ. ಚೆನ್ನಾಗಿ ಇದನ್ನು 2 ರಿಂದ 3 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ 15 ನಿಮಿಷಗಳ ಕಾಲ ಇದನ್ನು ನೆನೆ ಹಾಕ್ತಾ ಇದ್ದೀನಿ. ನಾನು ಬೇಳೆನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊತಾ ಇಲ್ಲ, ಪಾತ್ರೆಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ನೆನೆಸ್ಕೊಂಡು ಮಾಡೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ಒಂದು ವೇಳೆ ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಾದರೆ ನೆನೆಸೋ ಅವಶ್ಯಕತೆ ಇಲ್ಲ. ನಂತರ ಬೇಳೆ ಬೇಯಿಸಲಿಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ನಾನಿಲ್ಲಿ ಇದೇ ಕಪ್ಪಲ್ಲಿ 9 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ನಲ್ಲ ಅದೇ ಕಪ್ನ ಅಳತೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ನೀರು ಕುದೀತಾ ಇರುವಾಗ ಬೇಳೆನ ಹಾಕೋಬೇಕು. ನಂತರ ನಾನಿಲ್ಲಿ 1/4 ಚಮಚ ಆಗುವಷ್ಟು ಅರಶಿನ ಪೌಡರ್ ಹಾಗೆ ಅರ್ಧ ಚಮಚ ಆಗುವಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಬೇಳೆನ ಸ್ವಲ್ಪ ನೆನೆಸಿ ಹಾಕಿರೋದ್ರಿಂದ ಬೇಗ ಬೇಯುತ್ತೆ. ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಾದರೆ 2 ರಿಂದ 3 ವಿಸಿಲ್ ಆಗೋ ತನಕ ಬೇಯಿಸ್ಕೊಳ್ಳಿ. ಬೇಳೆ ಬೇಯಲಿಕ್ಕೆ ಸ್ಟಾರ್ಟ್ ಆದಾಗ ಮೇಲ್ಗಡೆ ನೋಡಿ ಈ ರೀತಿ ಸ್ವಲ್ಪ ನೊರೆ ಬರುತ್ತೆ. ಆ ನೊರೆನೆಲ್ಲ ನೀಟಾಗಿ ತೆಕ್ಕೋಬೇಕು. ಬೇಳೆನ 15 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ನೆನೆಸಿಟ್ಕೊಂಡಿರೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ. ನೋಡಿ ಈ ರೀತಿ ಪ್ರೆಸ್ ಮಾಡಿದಾಗ ಇದು ಹಿಟ್ಟು ಥರ ಆಗಬೇಕು. ಅಷ್ಟು ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಂತರ ಬೇಳೆನೆಲ್ಲ ಸ್ಟ್ರೇನರ್ಗೆ ಹಾಕಿ ಬೇಳೆ ಕಟ್ಟನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಳೆ ಕಟ್ಟು ಜಾಸ್ತಿ ಬೇಕಾದರೆ ಬೇಳೆ ಬೇಯುವಾಗಲೇ ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೇಯಿಸ್ಕೊಳ್ಳಿ. ನೋಡಿ ಈ ಬೇಳೆ ಕಟ್ಟನ್ನು ಬಿಸಾಕದೆ ರಸಂ ಅಥವಾ ಸಾಂಬಾರ್ಗೆ ಯೂಸ್ ಮಾಡ್ಕೋಬಹುದು. ಹಾಗೆ ಸಾಂಬಾರ್ಗೆ ಸ್ವಲ್ಪ ಬೇಳೆನೂ ಕೂಡ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನಿಲ್ಲೊಂದು ಪಾತ್ರೆ ತಗೊಂಡು ಅದರಲ್ಲಿ 2.5 ಕಪ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹೆಚ್ಚು ಕಮ್ಮಿ ಹಾಕೋಬಹುದು. ಹಾಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ. ನೀರು ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ನೀರು ಜಾಸ್ತಿ ಹಾಕೊಂಡ್ರೆ ಹೂರಣ ತೆಳ್ಳಗಾಗಿ ಹೂರಣ ಗಟ್ಟಿ ಆಗಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಬೆಲ್ಲ ಚೆನ್ನಾಗಿ ಕರಗಬೇಕು. ಬೆಲ್ಲ ಚೆನ್ನಾಗಿ ಕರಗಿದ್ಮೇಲೆ ಸ್ವಲ್ಪ ಇದು ಪಾಕ ಆಗಬೇಕು. ತುಂಬ ಪಾಕ ಏನು ಮಾಡ್ಕೊಳ್ಳೋದು ಬೇಡ. ಬೆಲ್ಲ ಸ್ವಲ್ಪ ದಪ್ಪ ಆದರೆ ಸಾಕು. ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ. ನೆಕ್ಸ್ಟ್ ಇದನ್ನ ಇವಾಗ ಒಂದು ಪಾತ್ರೆಗೆ ಹಾಕಿ ಸೋಸ್ಕೊತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಏನಾದರೂ ಇರುತ್ತಂತ ಸೋಸಿ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಬೇಯಿಸ್ಕೊಂಡಿರೋ ಬೇಳೆನೂ ಹಾಕೋತಾ ಇದ್ದೀನಿ. ಈ ರೀತಿ ಬೆಲ್ಲನ ಸ್ವಲ್ಪ ಪಾಕ ಮಾಡಿ ಹೂರಣ ಮಾಡ್ಕೊಳ್ಳೋದ್ರಿಂದ ಹೋಳಿಗೆ ಬೇಗ ಕೆಡಲ್ಲ, 1 ವಾರದವರೆಗಿಟ್ಟು ತಿನ್ನಬಹುದು. ನಂತರ 1 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ನಂತರ ಚೆನ್ನಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಇವಾಗ ಇದು ಸ್ವಲ್ಪ ನೀರಾಗಿದೆ. ಬೆಲ್ಲದಲ್ಲಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದು ಸ್ವಲ್ಪ ಗಟ್ಟಿ ಆಗಬೇಕು. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀರಿನ ಅಂಶ ಎಲ್ಲ ಕಡಿಮೆ ಆಗೋ ತನಕ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ. ಆವಾಗ ಸ್ವಲ್ಪ ಕೈ ಆಡಿಸ್ತಾನೆ ಇರಿ, ಇಲ್ಲಾಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ಈ ರೀತಿ ಸ್ವಲ್ಪ ಡ್ರೈ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕು. ತುಂಬ ಡ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಇಷ್ಟಾದರೆ ಸಾಕು. ನಂತರ ಫ್ಲೇವರ್ಗೋಸ್ಕರ ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಬೇಳೆನ ಈ ರೀತಿ ಬೇಯಿಸ್ಕೋಬೇಕು. ತುಂಬ ಡ್ರೈ ಮಾಡಿಕೊಂಡ್ರೆ ಹೂರಣ ಚೆನ್ನಾಗಿ ಬರಲ್ಲ. ಹಾಗೆ ನೀರು ಜಾಸ್ತಿ ಇದ್ದರೆ ಹೂರಣ ತೆಳ್ಳಗಾಗಿ ಸ್ವಲ್ಪ ನೀರಾಗುತ್ತೆ. ಈ ರೀತಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಸ್ಟವ್ನ ಆಫ್ ಮಾಡಿ ಚೆನ್ನಾಗಿ ಇದನ್ನು ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಬೇಳೆ ಎಲ್ಲ ಚೆನ್ನಾಗಿ ತಣಿದಿದೆ. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಸ್ವಲ್ಪ ಬೇಳೆ ಮಿಕ್ಸರ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು. ತುಂಬ ತರ್ತರಿಯಾಗಿ ರುಬ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಸಾಫ್ಟ್ ಆಗಿ ರುಬ್ಕೊಂಡು ಹೂರಣನ ರೆಡಿ ಮಾಡ್ಕೋಬೇಕು. ಇದನ್ನ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಇದೇ ರೀತಿ ಸ್ವಲ್ಪ ಬೇಳೆನ ಮಿಕ್ಸಿ ಜಾರಿಗೆ ಹಾಕಿ 3 ರಿಂದ 4 ಬ್ಯಾಚಸ್ ಅಲ್ಲಿ ಎಲ್ಲಾ ಬೇಳೆನೂ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ ಹೂರಣ ರೆಡಿ ಆಗಿದೆ. ನೋಡಿ ಹೂರಣ ಒಂಚೂರು ತೆಳ್ಳಗಾಗದೆ ಪರ್ಫೆಕ್ಟ್ ಆಗಿ ಬಂದಿದೆ. ತೊಗರಿ ಬೇಳೆ ಜೊತೆ ಸ್ವಲ್ಪ ಕಡಲೆ ಬೇಳೆ ಹಾಕೋದ್ರಿಂದ ಹೂರಣ ಚೆನ್ನಾಗಿ ಹೊಂದ್ಕೊಂಡು ಪರ್ಫೆಕ್ಟ್ ಆಗಿ ಬರುತ್ತೆ. ಹೂರಣ ನೋಡಿ ಈ ರೀತಿ ಸಾಫ್ಟ್ ಆಗಿರ್ಬೇಕು, ಆವಾಗಲೇ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ.
ನಂತರ ಸ್ವಲ್ಪ ಮಿಕ್ಸ್ಚರ್ನ ತಗೊಂಡು ನೋಡಿ ಈ ರೀತಿ ಉಂಡೆನ ಮಾಡಿಡ್ತಾ ಇದ್ದೀನಿ. ಹೀಗೆ ಉಂಡೆ ಮಾಡ್ಕೊಳ್ಳೋದ್ರಿಂದ ಹೋಳಿಗೆ ಮಾಡುವಾಗ ಈಸಿ ಆಗುತ್ತೆ. ನೋಡಿ ಎಲ್ಲ ಹೂರಣನೂ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಹೋಳಿಗೆನ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಿಟ್ಟನ್ನು 3 ಗಂಟೆಗಳ ಕಾಲ ಚೆನ್ನಾಗಿ ನೆನೆ ಹಾಕಿದ್ದೆ. ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹೀರ್ಕೊಂಡು ಹಿಟ್ಟು ಸಾಫ್ಟಾಗಿ ನೆಂದಿದೆ. ಈ ಮೇಲ್ಗಡೆ ಇರೋ ಎಣ್ಣೆನೆಲ್ಲ ಒಂದು ಬೌಲಿಗೆ ತೆಕ್ಕೋತಾ ಇದ್ದೀನಿ. ಇದನ್ನು ಹೋಳಿಗೆ ಮಾಡುವಾಗ ಯೂಸ್ ಮಾಡ್ಕೋಬಹುದು. ನೋಡಿ ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ ಚೆನ್ನಾಗಿ ಒಂದ್ಸಲ ಇದನ್ನು ನಾದ್ಕೋತಾ ಇದ್ದೀನಿ. ನೋಡಿ ಈ ರೀತಿ ತುಂಬಾನೇ ಈಸಿಯಾಗಿ ಕಣ್ಕನ್ನ ರೆಡಿ ಮಾಡ್ಕೋಬಹುದು. ನೋಡಿ ಈ ರೀತಿ ಸಾಫ್ಟಾಗಿ ಕಣ್ಕನ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಹೋಳಿಗೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಆದಮೇಲೆ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಈ ರೀತಿಯಾಗಿ ಹಿಟ್ಟನ್ನು ತಗೋಬೇಕು. ಹಿಟ್ಟನ್ನು ಹೂರಣದಕ್ಕಿಂತ ಸ್ವಲ್ಪ ಕಡಿಮೆನೇ ತಗೋಬೇಕು. ನಾನಿಲ್ಲಿ ಬಾಳೆ ಎಲೆ ಮೇಲೆ ಹೋಳಿಗೆನ ಮಾಡ್ಕೋತಾ ಇದ್ದೀನಿ. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ, ಹಿಟ್ಟು ಅಂಟ್ಕೋಬಾರ್ದು ಅಂತ. ಬಾಳೆ ಎಲೆ ಇಲ್ಲ ಅಂತ ಅಂದರೆ ಬಾಳೆ ಎಲೆ ಬದಲು ಬಟರ್ ಪೇಪರ್ ಅಥವಾ ಹೋಳಿಗೆ ಶೀಟನ್ನು ಕೂಡ ಯೂಸ್ ಮಾಡಬಹುದು. ನೋಡಿ ಈ ರೀತಿ ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದನ್ನು ಈ ರೀತಿ ಅಗಲ ಮಾಡ್ಕೋಬೇಕು. ಸ್ವಲ್ಪ ಇದನ್ನು ಈ ರೀತಿ ಫ್ಲಾಟ್ ಮಾಡಿಕೊಂಡು ಮಧ್ಯದಲ್ಲಿ ಹೂರಣನ ಹಾಕೋಬೇಕು. ಹೂರಣ ಹಾಕಿದ ಮೇಲೆ ಹೂರಣನೂ ಕೂಡ ನೋಡಿ ಈ ರೀತಿ ಸ್ವಲ್ಪ ಫ್ಲಾಟ್ ಮಾಡ್ಕೊಳ್ಳಿ. ನಂತರ ಹಿಟ್ಟಿಂದ ಹೂರಣನ ಚೆನ್ನಾಗಿ ಕವರ್ ಮಾಡ್ಕೋಬೇಕು. ಹೂರಣ ಎಲ್ಲೂ ಹೊರಗಡೆ ಬರಬಾರ್ದು. ಕೈಗೆ ಸ್ವಲ್ಪ ಎಣ್ಣೆನ ಹಚ್ಚಿ ನೋಡಿ ಈ ರೀತಿ ಕೈಯಿಂದ ನಿಧಾನಕ್ಕೆ ತಟ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ ಈವನ್ ಆಗಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಿಟ್ಟಿನ ಜೊತೆ ಹೂರಣ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಬೇಕು. ನಿಮಗೆ ಹೋಳಿಗೆ ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ದಪ್ಪ ಬೇಕಾದ್ರೆ ದಪ್ಪ, ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೋಬಹುದು. ನಾನಿಲ್ಲಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇನ್ನೂ ತೆಳ್ಳಗೂ ಕೂಡ ಮಾಡ್ಕೋಬಹುದು. ದಪ್ಪ ಬೇಕಿದ್ರೆ ದಪ್ಪ ಮಾಡ್ಕೋಬಹುದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ತುಂಬಾನೇ ಈಸಿಯಾಗಿ ಹೋಳಿಗೆನ ಮಾಡ್ಕೋಬಹುದು. ನೆಕ್ಸ್ಟ್ ಇವಾಗ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ತಗೊಂಡು ನೋಡಿ ಈ ರೀತಿ ಮಧ್ಯದಲ್ಲಿ ಹೂರಣನ ಇಟ್ಕೋಬೇಕು. ನೋಡಿ ಈ ರೀತಿ ಕೈ ಮೇಲೆ ಇಟ್ಟು ಹೂರಣನ ಹಿಟ್ಟಿಂದ ಚೆನ್ನಾಗಿ ಕವರ್ ಮಾಡ್ಕೋಬೇಕು. ಹೂರಣ ಎಲ್ಲೂ ಹೊರಗಡೆ ಬರಬಾರ್ದು. ನಂತರ ಎಕ್ಸ್ಟ್ರಾ ಉಳಿದಿರೋ ಹಿಟ್ಟನ್ನು ತೆಗೆದ್ರೆ ಆಯಿತು. ನೋಡಿ ಈ ರೀತಿ ಚೆನ್ನಾಗಿ ಕವರ್ ಮಾಡಿ ಉಂಡೆನ ಮಾಡ್ಕೋಬೇಕು. ನಂತರ ಇದನ್ನು ಬಾಳೆ ಎಲೆ ಮೇಲೆ ಇಟ್ಟು ನೋಡಿ ಈ ರೀತಿ ಸ್ವಲ್ಪ ಫ್ಲಾಟ್ ಮಾಡ್ಕೋಬೇಕು. ಕೊನೆಯಲ್ಲಿ ನೋಡಿ ಈ ರೀತಿ ಸ್ವಲ್ಪ ಜಾಸ್ತಿ ಹಿಟ್ಟಿದ್ರೆ ಇದನ್ನು ಈ ರೀತಿ ಮಧ್ಯದಲ್ಲಿ ಮಾಡಿಕೊಂಡು ಸ್ವಲ್ಪ ಫ್ಲಾಟ್ ಮಾಡ್ಕೊಳ್ಳಿ. ಕೈಯಲ್ಲಿ ಈ ರೀತಿ ತಟ್ಟಲಿಕ್ಕೆ ಕಷ್ಟ ಆದರೆ ಚಪಾತಿ ಲಟ್ಸೋ ಕೋಲಿ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೋಡಿ ಈ ರೀತಿ ನಿಧಾನಕ್ಕೆ ಮೇಲಿಂದ ಮೇಲೆ ನಿಧಾನಕ್ಕೆ ಈ ರೀತಿ ಲಟ್ಸ್ಕೊಳ್ಳಿ. ತುಂಬಾನೇ ಈಸಿಯಾಗಿ ನೋಡಿ ಈ ರೀತಿ ಲಟ್ಟಣಿಗೆಯಿಂದ ಬೇಗನೆ ಮಾಡ್ಕೋಬಹುದು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಇದನ್ನು ಈ ರೀತಿ ಲಟ್ಸ್ಕೋಬಹುದು. ನೋಡಿ ಇದು ಕೂಡ ರೆಡಿ ಆಯಿತು. ಎರಡೂ ರೀತಿಯಲ್ಲೂ ಹೋಳಿಗೆ ಮಾಡೋದನ್ನು ತೋರಿಸಿದ್ದೀನಿ. ನಿಮ್ಗೆ ಹೇಗೆ ಈಸಿ ಆಗುತ್ತೋ ನೀವು ಆ ರೀತಿ ಮಾಡ್ಕೋಬಹುದು. ತವನ ಮೀಡಿಯಮ್ ಆಗಿ ಕಾಯಿಸಿ ತವದ ಮೇಲೆ ಇದನ್ನು ಹಾಕ್ತಾ ಇದ್ದೀನಿ. ನಂತರ ನಿಧಾನಕ್ಕೆ ಬಾಳೆ ಎಲೆನ ತೆಗಿಬೇಕು. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹೋಳಿಗೆನ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಈ ಮೇಲ್ಗಡೆ ಬಿಳಿ ಇದೆಯಲ್ಲ ಅದೆಲ್ಲ ಹೋದ್ಮೇಲೆ ಇದನ್ನು ಮಗ್ಚಾಕಿ ಇನ್ನೊಂದು ಸೈಡಲ್ಲಿ ಬೇಯಿಸ್ಕೋಬೇಕು. ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪದ ಬದಲು ಎಣ್ಣೆನೂ ಕೂಡ ಹಾಕೋಬಹುದು. ನೋಡಿ ಎರಡೂ ಕಡೆ ಈ ರೀತಿ ಸ್ವಲ್ಪ ತುಪ್ಪನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಹೋಳಿಗೆನ ತುಂಬಾ ಹೊತ್ತು ಬೇಯಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ, ಗಟ್ಟಿಯಾಗ್ಬಿಡುತ್ತೆ. ಎರಡೂ ಕಡೆ ಈ ರೀತಿ ಚೆನ್ನಾಗಿ ಬೆಂದ್ಮೇಲೆ ಇದನ್ನ ತೆಗೆದ್ರೆ ಆಯ್ತು. ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಈ ರೀತಿ ಈಸಿಯಾಗಿ ಯಾರು ಬೇಕಾದರೂ ಹೋಳಿಗೆ ಮಾಡ್ಕೋಬಹುದು. ನೋಡಿ ಹೋಳಿಗೆ ರೆಡಿ ಆಗಿದೆ. ಇದೇ ರೀತಿ ಉಳಿದಿರೋ ಹೋಳಿಗೆನೂ ಮಾಡ್ಕೊಂಡ್ರೆ ಆಯ್ತು. ನೋಡಿ ತುಂಬಾನೇ ರುಚಿಯಾದ ಸಾಫ್ಟ್ ಆದ ತೊಗರಿಬೇಳೆ ಹೋಳಿಗೆ ರೆಡಿ ಆಗಿದೆ. ಈ ರೀತಿ ಒಂದ್ಸಲ ಹೋಳಿಗೆನ ಮಾಡಿ ನೋಡಿ, ಒಂದು ವಾರದವರೆಗೆ ಇಟ್ಟರು ಕೆಡಲ ಚೆನ್ನಾಗಿರುತ್ತೆ. ನೋಡಿ ಹೂರ್ಣೆಲ್ಲ ಎಷ್ಟು ಚೆನ್ನಾಗಿ ತುಂಬಿಕೊಂಡಿದೆ ಅಂತ. ಹೋಳಿಗೆ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ನೆಕ್ಸ್ಟ್ ಹೋಳಿಗೆ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 1.5 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, ಹಾಗೆ 1 ಚಮಚ ಆಗುವಷ್ಟು ಜೀರಿಗೆ, ಅರ್ಧ ಚಮಚ ಪೆಪ್ಪರ್, 1/4 ಚಮಚ ಮೆಂತ್ಯ, 2 ಲವಂಗ, ಹಾಗೆ ಚಿಕ್ಕ ಪೀಸು ಚಕ್ಕೆನ ಹಾಕೋತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಇದನ್ನೆಲ್ಲ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಹುರ್ಕೊಂಡಾದ್ಮೇಲೆ ನಂತರ ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ಗಸಗಸಿನ ಹಾಕೋತಾ ಇದ್ದೀನಿ. ಗಸಗಸಿನೂ ಸಹ ಸ್ವಲ್ಪ ಹುರ್ಕೋಬೇಕು. ಹಾಗೆ ನಾನಿಲ್ಲಿ 6 ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಹಾಕಿದ್ಮೇಲೂ ಸ್ವಲ್ಪ ಹುರ್ಕೋಬೇಕು. 10 ಬೆಳ್ಳುಳ್ಳಿ, 1 ಮೀಡಿಯಂ ಸೈಜ್ ಈರುಳ್ಳಿ, ಹಾಗೆ 5 ಕರಿಬೇವೆಲೆನ ಹಾಕೋತಾ ಇದ್ದೀನಿ. ಇದೆಲ್ಲವನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಂತರ ನಾನಿಲ್ಲಿ 1 ಟೊಮ್ಯಾಟೊನ ಹಾಕೋತಾ ಇದ್ದೀನಿ. ಟೊಮ್ಯಾಟೊನು ಸಹ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ 4 ಚಮಚ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಇದನ್ನು ಇವಾಗ ಸ್ವಲ್ಪ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ತಣದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು.
ಮಸಾಲೆನೆಲ್ಲ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಹಾಗೆ ಬೇಯಿಸ್ಕೊಂಡಿರೋ ಬೇಳೆನೂ ಕೂಡ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ನಂತರ 1 ಚಮಚ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲನ ಆಮೇಲೆ ಕೂಡ ಸೇರಿಸ್ಕೋಬಹುದು. ರುಬ್ಲಿಕ್ಕೆ ಬೇಕಾಗುವಷ್ಟು ನೀರು ಹಾಕಿ ನೋಡಿ ಈ ರೀತಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿರೋ ಮಸಾಲೆನೆಲ್ಲ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನಂತರ ಬೇಳೆ ಬೇಯಿಸ್ಕೊಂಡಿರೋ ನೀರಿತ್ತಲ್ಲ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಬೇಳೆ ಕಟ್ಟು ಜಾಸ್ತಿ ಬೇಕಾದರೆ ಬೇಳೆ ಬೇಯಿಸ್ಕೊಳ್ಳುವಾಗ ನೀರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಒಬ್ಬಟ್ಟಿನ ಸಾರನ್ನು ತುಂಬ ರೀತಿಯಲ್ಲಿ ಮಾಡ್ತಾರೆ. ನಾನು ಮಾಡೋ ರೀತಿಯಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬೇಳೆ ಕಟ್ಟನ್ನೆಲ್ಲ ಮಸಾಲೆ ಜೊತೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು. ಸಾರು ಎಷ್ಟು ತೆಳ್ಳಗೆ ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ದಪ್ಪ ಬೇಕಿದ್ರೆ ಸ್ವಲ್ಪ ದಪ್ಪ ಮಾಡ್ಕೋಬಹುದು. ತೆಳ್ಳಗೆ ಬೇಕಿದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮತ್ತೆ 1 ಗ್ಲಾಸ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ. ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಬೇಳೆನೆಲ್ಲ ಹಾಕಿ ರುಬ್ಕೊಂಡಿರೋದ್ರಿಂದ ತಣ್ಣದ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ 1.5 ಚಮಚ ಆಗುವಷ್ಟು ಹುಣಸೆ ರಸನ ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕಿರೋದ್ರಿಂದ ಹುಳಿನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಿಮ್ಮ ಹತ್ರ ಈ ರೀತಿ ಹುಣಸೆ ರಸ ಇಲ್ಲ ಅಂತ ಅಂದರೆ ಮಸಾಲೆ ರುಬ್ಕೊಳ್ಳುವಾಗ ಸ್ವಲ್ಪ ಹುಳಿನ ಹಾಕಿ ರುಬ್ಕೋಬಹುದು. ನೋಡಿ ಎಲ್ಲವನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಂತರ ಇದನ್ನು ಸ್ಟೋವ್ ಮೇಲೆ ಇಟ್ಟು ಕುದಿಸ್ಕೋಬೇಕು. ಚೆನ್ನಾಗಿ ಸಾರು ಕುದಿ ಬರಬೇಕು. 2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಅವಾಗ ಈ ರೀತಿ ಕೈ ಆಡಿಸ್ತಾನೆ ಇರಿ. ಬೇಳೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಬೆಲ್ಲ ಮತ್ತು ಹುಳಿ ಏನಾದರೂ ಕಡಿಮೆ ಆದರೆ ಚೆಕ್ ಮಾಡಿಕೊಂಡು ಸ್ವಲ್ಪ ಸೇರಿಸ್ಕೋಬಹುದು. ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ. ನೆಕ್ಸ್ಟ್ ಇವಾಗ ಸಾರಿಗೆ ಒಗ್ಗರಣೆ ಕೊಡೋಣ. ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ 2 ರಿಂದ 3 ಚಮಚ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಾಗ 2 ಒಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದ್ದೀನಿ. ಈ ರೀತಿ ಕರಿಬೇವನ್ನೆಲ್ಲ ಸ್ವಲ್ಪ ಬಾಡಿಸ್ಕೋಬೇಕು. ನೋಡಿ ಒಗ್ಗರಣೆ ರೆಡಿ ಆಗಿದೆ. ಸಾರಲ್ಲಿ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಟೋವ್ನ ಆಫ್ ಮಾಡಿಕೊಂಡ್ರೆ ಆಯಿತು. ನೀವೇನಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸ್ಗೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ ಒಬ್ಬಟ್ಟಿನ ಸಾರು ಅಥವಾ ಹೋಳಿಗೆ ಸಾರು ರೆಡಿಯಾಗಿದೆ. ನೋಡಿ ಈ ರೀತಿ ತುಂಬಾ ಈಸಿಯಾಗಿ ಒಬ್ಬಟ್ಟಿನ ಬೇಳೆ ಕಟ್ಟಿನಿಂದ ರುಚಿಯಾದ ಸಾರನ್ನು ಮಾಡ್ಕೋಬಹುದು. ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ನಂತರ ತುಂಬಾ ಸಿಂಪಲ್ ಆಗಿ ಸಖತ್ ಟೇಸ್ಟಿಯಾಗಿ ಮಾವಿನಕಾಯಿ ಮಸಾಲ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಗನೆ ಮಾಡ್ಕೊಳ್ಬಹುದು. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು 1/2 ಚಮಚ ಆಗುವಷ್ಟು ಜೀರಿಗೆ, 1 ಚಮಚ ಸಾಸಿವೆ, ಒಂದು 3 ರಿಂದ 4 ಚಮಚ ಆಗುವಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಒಂದು 4 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಬ್ಲಿಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ನೀವು ತಿನ್ನೋ ಖಾರಕ್ಕನುಗುಣವಾಗಿ ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ಳಿ. ನೋಡಿ ಈ ರೀತಿ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದನ್ನು ಇವಾಗ ಪಕ್ಕಕ್ಕೆ ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಚಿತ್ರಾನ್ನ ಮಾಡಲಿಕ್ಕೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು 3 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬದಲು ತುಪ್ಪ ಕೂಡ ಹಾಕ್ಕೊಳ್ಬಹುದು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು 2 ರಿಂದ 3 ಚಮಚ ಆಗುವಷ್ಟು ಕಡಲೆ ಬೀಜ ಅಥವಾ ಶೇಂಗಾನ ಹಾಕಿ ಕಡಲೆ ಬೀಜ ಗರ್ಗರಿ ಆಗೋ ತನಕ ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡಿಕೊಂಡು ಇದನ್ನು ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಕೊನೆಗೆ ಸೇರಿಸ್ಕೊಳ್ತೀನಿ. ಕಡಲೆ ಬೀಜನ ಲಾಸ್ಟಲ್ಲಿ ಹಾಕೊಳ್ಳೋದ್ರಿಂದ ಗರ್ಗರಿ ಆಗಿರುತ್ತೆ. ನಂತರ ಅದೇ ಎಣ್ಣೆಗೆ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 1/4 ಚಮಚ ಜೀರಿಗೆ, 1/4 ಚಮಚ ಸಾಸಿವೆ, ಹಾಗೆ ಒಂದು 8 ರಿಂದ 10 ಆಗುವಷ್ಟು ಗೋಡಂಬಿನ ಹಾಕಿ ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಳ್ಬೇಕು. ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬಹುದು. ನೋಡಿ ಈ ರೀತಿ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡು ನಂತರ ಚಿಕ್ಕದಾಗಿ ತುರಿದಿರೋ ಒಂದು 1/2 ಇಂಚ್ ಆಗುವಷ್ಟು ಶುಂಠಿ, 1-2 ಒಣಮೆಣಸಿನ್ಕಾಯಿ, ಕರಿಬೇವು ಹಾಗೆ ಸ್ವಲ್ಪ ಇಂಗಿನ ಪುಡಿನ ಹಾಕೊಳ್ತಾ ಇದ್ದೀನಿ. ಶುಂಠಿ ಈ ರೀತಿ ತುರಿದು ಹಾಕೋದು ಬೇಡ, ಬಾಯಿಗೆ ಸಿಗತ್ತೆ ಅನಿಸಿದರೆ ರುಬ್ಲಿಕ್ಕೆ ಕೂಡ ಹಾಕ್ಕೊಳ್ಬಹುದು. ಇದೆಲ್ಲವನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ರುಬ್ಬಿರೋ ಮಸಾಲೆನ ಹಾಕಿದರೆ ಆಯಿತು. ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಒಂದು 2 ಚಮಚ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಚಮಚ ಆಗುವಷ್ಟು ಅರಿಶಿಣದ ಪುಡಿನ ಹಾಕಿ ಚೆನ್ನಾಗಿ ಈ ಮಸಾಲೆನ ಫ್ರೈ ಮಾಡ್ಕೊಳ್ಬೇಕು. ಒಂದು 2 ರಿಂದ 3 ನಿಮಿಷ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ, ಹಸಿ ವಾಸನೆ ಕೂಡ ಹೋಗಿದೆ. ಈ ರೀತಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿತ್ರಾನ್ನ ತುಂಬಾ ರುಚಿಯಾಗಿ ಬರುತ್ತೆ. ನಂತರ ಈ ಹಂತದಲ್ಲಿ ತುರಿದಿರೋ ಮಾವಿನಕಾಯಿನ ಹಾಕ್ಕೊಳ್ಬೇಕು.
ಸ್ವಲ್ಪ ಉಪ್ಪು ಹಾಕಿ ತುರಿದಿರೋ ಮಾವಿನಕಾಯಿನ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಮಿಕ್ಸ್ ಮಾಡಿದರೆ ಸಾಕು. ಮಾವಿನಕಾಯಿ ಮಸಾಲೆ ಜೊತೆ ಚೆನ್ನಾಗಿ ಬೆರೆತು ಒಂದು 2 ನಿಮಿಷ ಚೆನ್ನಾಗಿ ಬೇಯಲಿ. ಹುಳಿ ಕಡಿಮೆ ಇಷ್ಟಪಡೋರಾದರೆ ತೋತಾಪುರಿ ಮಾವಿನಕಾಯಿನ ಬಳಸಬಹುದು, ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗೊಜ್ಜನ್ನು ರೆಡಿ ಮಾಡ್ಕೊಳ್ಬೇಕು. ಈ ಗೊಜ್ಜನ್ನು ಒಂದು 2 ರಿಂದ 3 ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನಾನು ಸ್ವಲ್ಪ ಗೊಜ್ಜನ್ನು ಎತ್ತಿಟ್ಕೊಳ್ತಾ ಇದ್ದೀನಿ, ಬೇಕಿದ್ರೆ ಆಮೇಲೆ ಸೇರಿಸ್ಕೊಳ್ಬಹುದು. ಇವಾಗ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಇಟ್ಕೊಂಡು ನಂತರ ಇದಕ್ಕೆ ಹುರಿದಿರೋ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅನ್ನನ ಫ್ರೆಶ್ ಆಗಿ ಮಾಡಿ ಕೂಡ ಹಾಕ್ಕೊಳ್ಬಹುದು, ಅಥವಾ ಹಿಂದಿನ ದಿನ ರಾತ್ರಿ ಏನಾದರೂ ಅನ್ನ ಮೆಕ್ಕಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅನ್ನಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಬೇಕು. ಸ್ಟೋವ್ನ ಆಫ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಿಂದ ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು, ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇನ್ನೇನು ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ, ಈ ರೀತಿ ತುಂಬಾ ಸುಲಭದಲ್ಲಿ ಮಾವಿನಕಾಯಿ ಬಳಸಿ ಮಸಾಲೆ ಚಿತ್ರಾನ್ನ ಮಾಡ್ಕೊಳ್ಬಹುದು. ಸಖತ್ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ತುಂಬಾ ಸುಲಭದಲ್ಲಿ ಯಾವ ರೀತಿ ಮಾವಿನಕಾಯಿ ಮಸಾಲೆ ಚಿತ್ರಾನ್ನ ಮಾಡ್ಕೊಳ್ಬಹುದು ಅಂತ. ಮಾವಿನಕಾಯಿ ಮಸಾಲೆ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ನೆಕ್ಸ್ಟ್ ಇವಾಗ ಕಾಳು ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಸಾಲೆನ ರುಬ್ಕೊಳ್ಳಿಕ್ಕೆ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು 1 ಚಮಚ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಇಂಚ್ ಆಗುವಷ್ಟು ಶುಂಠಿ, ಹಾಗೆ 10 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ನಂತರ 1 ಈರುಳ್ಳಿನ ರಫ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ. ನೋಡಿ ಈ ರೀತಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ನಂತರ 1 ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಗ್ರೇವಿ ಜಾಸ್ತಿ ಬೇಕಂದರೆ ಟೊಮೆಟೊ ಮತ್ತು ಈರುಳ್ಳಿ ಕ್ವಾಂಟಿಟಿನ ಜಾಸ್ತಿ ಹಾಕೋಬಹುದು. ನೋಡಿ ಈ ರೀತಿ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ 2 ಪೀಸ್ ಚಕ್ಕೆ, 3 ಲವಂಗ, 1 ಏಲಕ್ಕಿನ ಹಾಕೋತಾ ಇದ್ದೀನಿ. ಹಾಗೆ 2 ಚಮಚ ಆಗುವಷ್ಟು ಧನಿಯಾ ಬೀಜ, 4 ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಮತ್ತು ಧನಿಯಾ ಬೀಜದ ಬದಲು ಚಿಲ್ಲಿ ಪೌಡರ್ ಅಥವಾ ಧನಿಯಾ ಪೌಡರ್ ಕೂಡ ಯೂಸ್ ಮಾಡಬಹುದು. ನಂತರ ನಾನಿಲ್ಲಿ 1/4 ಚಮಚ ಆಗುವಷ್ಟು ಸೋಂಪು ಹಾಕೋತಾ ಇದ್ದೀನಿ. ಇದೆಲ್ಲವನ್ನು ಸ್ವಲ್ಪ ಹುರ್ಕೋಬೇಕು. ಖಾರ ಏನಾದರೂ ಜಾಸ್ತಿ ಬೇಕಾದರೆ ಒಣಮೆಣಸಿನ್ಕಾಯಿ ಕ್ವಾಂಟಿಟಿನ ಜಾಸ್ತಿ ಹಾಕೋಬಹುದು. ನೋಡಿ ಈ ರೀತಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ನಂತರ ನಾನಿಲ್ಲಿ 1 ಚಮಚ ಆಗುವಷ್ಟು ಗಸಗಸೆ ಹಾಕೋತಾ ಇದ್ದೀನಿ. ನಂತರ ಸ್ವಲ್ಪ ಇದನ್ನು ಹುರ್ಕೊಂಡು ಇದಕ್ಕೆ ಕಾಯಿ ಹಾಕೋಬೇಕು. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಕಾಯಿ ಹಾಕೋತಾ ಇದ್ದೀನಿ. ಹಾಗೆ 1/4 ಚಮಚ ಆಗುವಷ್ಟು ಅರಶಿನ ಪೌಡರ್ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ತುಂಬ ಹುರ್ಕೊಳ್ಬೇಕಂತೇನಿಲ್ಲ, 1 ರಿಂದ 2 ನಿಮಿಷ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಈ ರೀತಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟೋವ್ನ ಆಫ್ ಮಾಡಿಕೊಂಡ್ರೆ ಆಯಿತು. ತುಂಬ ಹೊತ್ತೇನು ಹುರ್ಕೊಳ್ಳೋದು ಬೇಡ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡಿದ್ರೆ ಸಾಕು. ನಂತರ ಇದನ್ನು ತಣಿಲಿಕ್ಕೆ ಬಿಡೋಣ. ಸ್ವಲ್ಪ ತಣದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಮಸಾಲೆನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇದನ್ನು ನೈಸಾಗಿ ರುಬ್ಕೋಬೇಕು. ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಸಾಂಬಾರು ಮಾಡಲಿಕ್ಕೆ ಸ್ಟೋವ್ ಮೇಲೆ ಕುಕ್ಕರ್ ಇಟ್ಟು ಅದರಲ್ಲಿ 2 ಚಮಚ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವು, ಹಾಗೆ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಂತರ ಇದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಬೇಯಿಸ್ಕೊತಾ ಇರೋದ್ರಿಂದ ಆಲೂಗಡ್ಡೆ ಮತ್ತು ಬದನೆಕಾಯಿನ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನೆನೆಸಿಟ್ಕೊಂಡಿರೋ ಕಡಲೆಕಾಳನ್ನು ಹಾಕೋತಾ ಇದ್ದೀನಿ. ನಂತರ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಡಲೆಕಾಳನ್ನು ಚೆನ್ನಾಗಿ ನೆನೆಸ್ಕೋಬೇಕು. ರಾತ್ರಿ ನೆನೆಸಿಟ್ರೆ ಬೆಳಿಗ್ಗೆ ಸಾಂಬಾರು ಮಾಡಬಹುದು. ನೋಡಿ ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋಬೇಕು. ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಮಸಾಲೆನ ಮತ್ತೆ ಹುರ್ಕೋಬೇಕಂತಿಲ್ಲ, ಹಾಗೆ ತರಕಾರಿ ಜೊತೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನೀರು ಸೇರಿಸಿದ್ರೆ ಆಯಿತು. ಗೊಜ್ಜು ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರಾತ್ರಿ ಕಡಲೆ ನೆನೆಸಿಟ್ಕೊಂಡ್ರೆ ಬೆಳಿಗ್ಗೆ 15 ನಿಮಿಷಕ್ಕೆಲ್ಲ ಈ ಗೊಜ್ಜು ರೆಡಿ ಆಗಿಬಿಡುತ್ತೆ. ಟೇಸ್ಟು ಅಷ್ಟೇ ತುಂಬಾ ಸೂಪರ್ ಆಗಿರುತ್ತೆ. ನೋಡಿ ನಾನಿಲ್ಲಿ ಗೊಜ್ಜನ್ನು ಈ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡಿದ್ದೀನಿ. ಇನ್ನೂ ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ ಮಾಡ್ಕೋಬಹುದು. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ 1 ರಿಂದ 2 ಚಮಚ ಆಗುವಷ್ಟು ಹುಣಸೆ ರಸನ ಹಾಕೋತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರಷ್ಟೇ ಹಾಕೋಬಹುದು. ಹುಣಸೆ ರಸದ ಬದಲು ಹುಳಿ ಟೊಮೆಟೊ ಕೂಡ ಯೂಸ್ ಮಾಡಬಹುದು. ನೋಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ 1 ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ ಮುಚ್ಚಳನ ಮುಚ್ಚಿ 2 ವಿಸಿಲ್ ಆಗೋ ತನಕ ಬೇಯಿಸ್ಕೋಬೇಕು. 2 ವಿಸಿಲ್ ಆಗಿ ಪ್ರೆಷರ್ ಎಲ್ಲ ಹೋದ್ಮೇಲೆ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಕಡಲೆಕಾಳು ಗೊಜ್ಜು ಯಾವ ರೀತಿ ಬಂದಿದೆ ಅಂತ. ಈ ರೀತಿ ತುಂಬಾ ಈಸಿಯಾಗಿ ನಾವು ಕಡಲೆಕಾಳು ಗೊಜ್ಜನ್ನು ಮಾಡ್ಕೋಬಹುದು. ಕೊನೆಗೆ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ನೋಡಿ, ರುಚಿಯಾದ ಕಡಲೆಕಾಳು ಗೊಜ್ಜು ರೆಡಿಯಾಗಿದೆ. ಈ ರೀತಿ ತುಂಬಾ ಸುಲಭದಲ್ಲಿ ಬೇಗನೆ ಕಡಲೆಕಾಳು ಗೊಜ್ಜನ್ನು ಮಾಡ್ಕೋಬಹುದು. ಅನ್ನ, ಚಪಾತಿ, ದೋಸೆ, ಮುದ್ದೆಗೆಲ್ಲ ಸೂಪರ್ ಆಗಿರುತ್ತೆ. ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಕಾಳು ಗೊಜ್ಜನ್ನು ಹೇಗೆ ಮಾಡೋದಂತ ನೋಡಿದ್ರಲ್ವಾ. ನಂತರ ತುಂಬಾ ಸಿಂಪಲ್ ಆಗಿ ಕೆಲವೇ ನಿಮಿಷದಲ್ಲಿ ರುಚಿಯಾದ ಕ್ಯಾಬೇಜ್ ಪಲ್ಯನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು 1-2 ಚಮಚ ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 1 ಅರ್ಧ ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಆಗುವಷ್ಟು ಕಡಲೆಬೇಳೆ, ಹಾಗೆ 1 ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಕೆಂಪಗಾಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನಂತರ ಚಿಟಿಕೆ ಆಗುವಷ್ಟು ಇಂಗು, ಖಾರಕ್ಕೆ 1-2-3 ಆಗುವಷ್ಟು ಹಸಿಮೆಣಸಿನ್ಕಾಯಿ, ಚಿಕ್ಕದಾಗಿ ತುರಿದಿರೋ ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವನ್ನ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕಾದರೆ ಹಸಿಮೆಣಸಿನ್ಕಾಯಿ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೊಳ್ಬಹುದು. ಸ್ವಲ್ಪ ಇದನ್ನು ಬಾಡಿಸ್ಕೊಂಡು ನಂತರ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಕೆಂಪಗಾಗೋ ತನಕ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಳಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಬೇಜ್ ಅಥವಾ ಎಲೆಕೋಸನ್ನ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ 1-2 ಚಮಚ ಆಗುವಷ್ಟು ನೀರನ್ನು ಚಿಮ್ಮಿಸ್ತಾ ಇದ್ದೀನಿ. ನೀವು ಎಣ್ಣೆಲೇ ಫ್ರೈ ಮಾಡ್ಕೊಳ್ಬಹುದು. ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿರೋದ್ರಿಂದ 1-2-3 ಚಮಚ ಆಗುವಷ್ಟು ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಎಲೆಕೋಸು ಬೇಗ ಬೇಯೋದ್ರಿಂದ 4-5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು 4-5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮಧ್ಯದಲ್ಲಿ ಅವಾಗವಾಗ ತಿರುಗಿಸ್ತಾನೆ ಇರಿ, ಇಲ್ಲಾಂದ್ರೆ ತಲೆ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. 8-10 ನಿಮಿಷಕ್ಕೆಲ್ಲ ಈ ಪಲ್ಯ ರೆಡಿ ಆಗಿಬಿಡತ್ತೆ, ಬೇಗನೆ ಮಾಡ್ಕೊಳ್ಬಹುದು. ನೋಡಿ, ಕ್ಯಾಬೇಜ್ ಚೆನ್ನಾಗಿ ಬೆಂದಿದೆ. ಸ್ಟವ್ನ ಆಫ್ ಮಾಡಿಕೊಂಡು ಕೊನೆಗೆ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೇ, ತುಂಬಾ ಸುಲಭದಲ್ಲಿ ಮಾಡ್ಕೊಳ್ಬಹುದು. ಮಸಾಲೆ ರುಬ್ಬೋದಾಗಲಿ ಅಥವಾ ಬೇಳೆನೆಲ್ಲ ಬೇಯಿಸಿ ಹಾಕೋದಾಗಲಿ ಏನು ಮಾಡಬೇಕಂತಿಲ್ಲ. ತುಂಬಾ ಸುಲಭದಲ್ಲಿ ಮಾಡ್ಕೊಳ್ಬಹುದು. ಸಿಂಪಲ್ ಆಗಿ ಮಾಡಿದ್ರೂ ಅಷ್ಟೇ ರುಚಿಯಾಗಿರುತ್ತೆ. ನಾನಿವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಅನ್ನಕ್ಕೆ ಸೈಡ್ ಡಿಶ್ ಆಗಿ ಅಥವಾ ಚಪಾತಿ, ರೊಟ್ಟಿ, ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಸಿಂಪಲ್ ಆಗಿ ಕ್ಯಾಬೇಜ್ ಪಲ್ಯನ ಯಾವ ರೀತಿ ಮಾಡೋದಂತ. ನಂತರ ಮೊಸರನ್ನ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ಈಗಷ್ಟೇ ಮಾಡಿರುವ ಅನ್ನನ ತೊಗೊಂಡಿದ್ದೀನಿ. 3 ಜನರಿಗಾಗುವಷ್ಟು ಮೊಸರನ್ನ ಮಾಡ್ತಾ ಇದ್ದೀನಿ. ಅನ್ನನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಅನ್ನ ಬಿಸಿ ಇದ್ದರೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ, ತಣ್ಣದು ಹೋದರೆ ಚೆನ್ನಾಗಿ ಮ್ಯಾಶ್ ಆಗಲ್ಲ. ನೋಡಿ, ಬಿಸಿ ಇರುವಾಗ ಚೆನ್ನಾಗಿ ಇದನ್ನು ಒಂದು ಗ್ಲಾಸ್ ಸಹಾಯದಿಂದ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಮ್ಯಾಶರ್ ಇದ್ದರೆ ಅದರಲ್ಲೂ ಕೂಡ ಮ್ಯಾಶ್ ಮಾಡ್ಕೋಬಹುದು. ಅನ್ನ ಗಟ್ಟಿ ಇದ್ದರೆ ಮೊಸರನ್ನ ಚೆನ್ನಾಗಾಗಲ್ಲ. ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಮಾಡಿದರೆ ಮೊಸರನ್ನ ತುಂಬಾ ಚೆನ್ನಾಗಾಗತ್ತೆ. ತುಂಬ ಮೆತ್ತಗಾಗೋ ತನಕ ಮ್ಯಾಶ್ ಮಾಡೋದು ಬೇಡ. ನೋಡಿ, ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಮೊಸರನ್ನ ತಿನ್ನುವಾಗ ಅನ್ನ ಸ್ವಲ್ಪ ಬಾಯಿಗೆ ಸಿಗ್ತಾ ಇರಬೇಕು. ನೋಡಿ, ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾದಮೇಲೆ ಮೊದಲಿಗೆ ನಾನು 1 ಕಪ್ ಮೊಸರು ಹಾಕೋತಾ ಇದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮೊಸರನ್ನಕ್ಕೆ ಸ್ವಲ್ಪ ಈ ರೀತಿ ಹಾಲು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಮೊಸರು ಸ್ವಲ್ಪ ಹುಳಿ ಏನಾದರೂ ಇದ್ದರೆ ಹಾಲು ಹಾಕೋದ್ರಿಂದ ಸರಿಯಾಗಿ ಬ್ಯಾಲೆನ್ಸ್ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮೊಸರಲ್ಲೇ ಅನ್ನನ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಇರೋದ್ರಿಂದ ಮತ್ತೆ 1 ಕಪ್ ಆಗುವಷ್ಟು ಮೊಸರು ತೊಗೊಂಡು ಅದರಲ್ಲಿ 3/4 ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಗ್ಲಾಸ್ ಸಹಾಯದಿಂದ ಚೆನ್ನಾಗಿ ಒಂದ್ಸಲ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇನ್ನು ಸ್ವಲ್ಪ ಮೊಸರು ಹಾಗೆ ಬೌಲಲ್ಲಿ ಇಟ್ಟಿದ್ನಲ್ವ ಅದನ್ನು ಕೂಡ ಹಾಕೋತಾ ಇದ್ದೀನಿ. ನಾನಿಲ್ಲಿ ಟೋಟಲ್ 2 ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಮೊಸರನ್ನ ದಪ್ಪ ಆದರೆ ಸ್ವಲ್ಪ ನೀರು ಅಥವಾ ಹಾಲು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬಹುದು. ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ನಾನಿಲ್ಲಿ ಒಗ್ಗರಣೆ ಕೊಡಲಿಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು 2 ಚಮಚ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಇದನ್ನು ಹುರ್ಕೋಬೇಕು. ಉದ್ದಿನಬೇಳೆ, ಕಡಲೆಬೇಳೆ ಎರಡು ಸ್ವಲ್ಪ ಕ್ರಿಸ್ಪಿ ಆಗಬೇಕು.
ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಇದನ್ನು ಹುರ್ಕೊಂಡಾದ್ಮೇಲೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕಿ ಇದೆಲ್ಲವನ್ನು ಸ್ವಲ್ಪ ಹುರ್ಕೋತಾ ಇದ್ದೀನಿ. ನಂತರ ಖಾರಕ್ಕೆ 2 ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಹೆಚ್ಚು ಕಮ್ಮಿ ಹಾಕೋಬಹುದು. ಚೆನ್ನಾಗಿ ಇದನ್ನೆಲ್ಲ ಹುರ್ಕೋಬೇಕು. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಹುರ್ಕೊಳ್ಳೋದ್ರಿಂದ ಮೊಸರನ್ನ ತಿನ್ನುವಾಗ ಚೆನ್ನಾಗಾಗತ್ತೆ. ನಂತರ 2 ಚಿಟಿಕೆಯಷ್ಟು ಇಂಗನ್ನು ಹಾಕೋತಾ ಇದ್ದೀನಿ. ಹಿಂಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊಸರನ್ನಕ್ಕೆ ಸೇರಿಸ್ಕೊತಾ ಇದ್ದೀನಿ. ಒಗ್ಗರಣೆನ ಮೊಸರನ್ನಕ್ಕೆ ಸೇರಿಸಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಕ್ಕದಾಗಿ ತುರ್ಕೊಂಡಿರೋ ಸ್ವಲ್ಪ ಕ್ಯಾರೆಟು, ಹಾಗೆ ಸ್ವಲ್ಪ ದಾಳಿಂಬೆ ಬೀಜನ ಹಾಕೋತಾ ಇದ್ದೀನಿ. ಸ್ವಲ್ಪ ದಾಳಿಂಬೆ ಬೀಜ ಹಾಗೆ ಕ್ಯಾರೆಟ್ನೆಲ್ಲ ಹಾಕೋದ್ರಿಂದ ಮೊಸರನ್ನ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದೆಲ್ಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉಪ್ಪೇನಾದರೂ ಕಡಿಮೆ ಇದೆ ಚೆಕ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬಹುದು. ನಿಮ್ಮ ಹತ್ರ ದಾಳಿಂಬೆ ಇಲ್ಲ ಅಂತ ಅಂದರೆ ಸ್ವಲ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬಹುದು. ಈರುಳ್ಳಿಗಿಂತ ದಾಳಿಂಬೆ ಹಾಕಿದ್ರೇ ಮೊಸರನ್ನ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೊಸರನ್ನ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ನಾನು ಇದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊಸರನ್ನ ರೆಡಿ ಆಗಿದೆ. ತುಂಬಾ ಈಸಿಯಾಗಿ ಬೇಗನೆ ಈ ರೀತಿ ಮೊಸರನ್ನ ರೆಡಿ ಮಾಡ್ಕೋಬಹುದು. ನೆಕ್ಸ್ಟ್ ಇವಾಗ ಮಜ್ಜಿಗೆನ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಂತರ 1 ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಇಂಚ್ ಆಗುವಷ್ಟು ಶುಂಠಿ, 5 ಕರಿಬೇವೆಲೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನಂತರ ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ನಂತರ ಇದನ್ನು ರುಬ್ಕೋಬೇಕು. ನೀರು ಹಾಕದೆ ರುಬ್ಕೋತಾ ಇದ್ದೀನಿ. ರುಬ್ಕೊಂಡಾದ್ಮೇಲೆ ಸ್ಟ್ರೇನರ್ಗೆ ಹಾಕಿ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಹಾಕಿದರೆ ಬಾಯಿಗೆ ಸಿಗ್ತಾ ಇರುತ್ತೆ, ಹಾಗಾಗಿ ಇದನ್ನು ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ನೀರು ಹಾಕಿ ಮಜ್ಜಿಗೆನ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. 2 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಜ್ಜಿಗೆ ತೆಳ್ಳಗೆ ಇರಬೇಕು. ಇನ್ನೂ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ 1 ಚಮಚ ಆಗುವಷ್ಟು ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇದು ಆಪ್ಷನಲ್. ಚೆನ್ನಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಮಜ್ಜಿಗೆ ರೆಡಿ ಆಗಿದೆ. ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಕೊಡಬೇಕು. ಇದನ್ನು ಆಮೇಲೆ ಕೊಡ್ತಾ ಇದ್ದೀನಿ. ನಂತರ ಕೋಸಂಬರಿನ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಕೋಸಂಬರಿ ಮಾಡಲಿಕ್ಕೆ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆನ 1 ಗಂಟೆಗಳ ಕಾಲ ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಟಿದ್ದೆ. ನೀಟಾಗಿ ಇದನ್ನು ವಾಶ್ ಮಾಡಿಕೊಂಡು ಸ್ಟ್ರೇನರ್ಗೆ ಹಾಕಿ ಸೋಸ್ಕೋತಾ ಇದ್ದೀನಿ. ನೀರೇನಿರಬಾರ್ದು. ಒಂದು 5 ನಿಮಿಷ ಇದನ್ನು ಹಾಗೆ ಇಡಿ, ನೀರೆಲ್ಲ ಚೆನ್ನಾಗಿ ಡ್ರೈ ಆಗಲಿ. ನೋಡಿ, ನೀರೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಹೆಸರು ಬೇಳೆನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಹಾಗೆ 1 ಕ್ಯಾರೆಟ್ನ ಚಿಕ್ಕದಾಗಿ ತುರ್ಕೊಂಡು ಹಾಕೋತಾ ಇದ್ದೀನಿ. ನಂತರ ಅರ್ಧ ಕಪ್ ಆಗುವಷ್ಟು ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 3 ಚಮಚ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಚಿಕ್ಕದಾಗಿ ತುರ್ಕೊಂಡಿರೋ ಸ್ವಲ್ಪ ಶುಂಠಿನೂ ಹಾಕೋತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮುಂಚೆನೇ ಉಪ್ಪು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಕೊನೆಗೆ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 1 ಚಮಚ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪದ ಬದಲು ಎಣ್ಣೆನೂ ಕೂಡ ಹಾಕೋಬಹುದು. ತುಪ್ಪ ಬಿಸಿ ಆದಮೇಲೆ ಅರ್ಧ ಚಮಚ ಆಗುವಷ್ಟು ಸಾಸಿವೆ, ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದ್ದೀನಿ. ನಂತರ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಇಂಗನ್ನು ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಸಿಂಪಲ್ ಆದ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡ್ರೆ ಆಯಿತು. 2 ಚಮಚ ಆಗುವಷ್ಟು ಒಗ್ಗರಣೆನ ಮಜ್ಜಿಗೆಗೆ ಹಾಕೋತಾ ಇದ್ದೀನಿ. ಒಗ್ಗರಣೆ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ತುಂಬಾ ಈಸಿಯಾಗಿ ಮಜ್ಜಿಗೆನ ಮಾಡ್ಕೋಬಹುದು. ಕುಡಿಲಿಕ್ಕೂ ಅಷ್ಟೇ ಟೇಸ್ಟಿ ಆಗಿರುತ್ತೆ. ನೋಡಿ, ಮಜ್ಜಿಗೆ ರೆಡಿ ಆಯಿತು. ಈ ರೀತಿ ಒಂದ್ಸಲ ಮಜ್ಜಿಗೆನ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೆಕ್ಸ್ಟ್ ಇವಾಗ ಉಳಿದ ಒಗ್ಗರಣೆನ ಕೋಸಂಬರಿಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಒಗ್ಗರಣೆಗಷ್ಟೇ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಾದರೆ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು, ಅಥವಾ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕೋಬಹುದು. ಹಾಗೆ ಅರ್ಧ ಚಮಚ ಆಗುವಷ್ಟು ನಿಂಬೆ ರಸನ ಹಾಕೋತಾ ಇದ್ದೀನಿ. ನಂತರ ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾವಾಗ ಕೋಸಂಬರಿನ ಸರ್ವ್ ಮಾಡ್ತಿರಲ್ಲ ಆವಾಗ ಉಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಮುಂಚೆ ಉಪ್ಪು ಹಾಕಿದರೆ ಕೋಸಂಬರಿಗೆ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಹೆಸರುಬೇಳೆ ಕೋಸಂಬರಿ ರೆಡಿ ಆಯಿತು. ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಧನ್ಯವಾದಗಳು.